ಉಳಿಯುತ್ತೆ, ಬೆಳೆಯುತ್ತೆ ಅಂತಕ್ಕಂಥ ಒಂದು ನಂಬಿಕೆ, ವಿಶ್ವಾಸ ಮೂಡಿಸ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ, ಈಗಾಗಲೇ ಕುಮಾರಿ ಶೋಭಾ ಕರಂದ್ಲಾಜೆಯವರು ಮಾನ್ಯ ಕೇಂದ್ರ ಸಚಿವರು ಭಾಳಷ್ಟು ವಿಚಾರಗಳನ್ನು ಕಾನ್ಫರೆನ್ಸ್ ತರಬೇತಿ ಕೊಡೋ ರೀತಿ, ಮಾಹಿತಿ ಕೊಡೋ ರೀತಿ ನಿಮಗೆಲ್ಲ ವಿಚಾರಗಳನ್ನು ಕೂಡ ತಿಳಿಸ್ತಕ್ಕಂಥದ್ದನ್ನು ಅವ್ರಿಗೆ ಮಾಡಿದ್ದಾರೆ. ನಿಮಗೆಲ್ಲರೂ ಕೂಡ ಅವ್ರು ಬಂದು ಎಲ್ಲ ಮಾತಾಡಿ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ನಿಮಗೆ ಮತ್ತಷ್ಟು ಸ್ಫೂರ್ತಿಯನ್ನು ತುಂಬಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಒಂದು ಅಭಿನಂದನೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಚಲುವರಾಯ ಅವರು ಮಾತನಾಡಿ ಹೋಗಿದ್ದಾರೆ. ಇವತ್ತು ಮಾಜಿ ಸಚಿವರಾದಂಥ ಗೋಪಾಲಯ್ಯನವರಿದ್ದಾರೆ, ಅವರ ಶ್ರೀಮತಿಯವರಿದ್ದಾರೆ, ಹೇಮಲತಾ ಗೋಪಾಲಯ್ಯನವರು ಕೂಡ ಇದ್ದಾರೆ, ಗೆಳೆಯರಾದಂಥ ಶರತ್ ಬಚ್ಚೇಗೌಡರು ಶಾಸಕರಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಭಾಳಷ್ಟು ಅನುಭವಗಳನ್ನು ಪಡೆದು ರಾಜಕೀಯ ಕ್ಷೇತ್ರದಲ್ಲಿ ಅತ್ಯಂತ ಶಿಸ್ತಿನಿಂದ ಒಂದು ಮಾದರಿಯಾಗಿ ಆಡಳಿತವನ್ನು ನೀಡಿದಂಥವರು, ಶಿಸ್ತಿಗೆ ಹೆಸರಾದಂಥ ನಮ್ಮೆಲ್ಲರ ಪ್ರೀತಿಯ BL ಶಂಕರ್ ಅವರೇ, ಸ್ಟಾರ್ ಚಂದ್ರು ಅವರೇ, ಜಯಪ್ರಕಾಶ್ ಗೌಡ್ರೆ, ಗೆಳೆಯರಾದಂಥ ಮಂಜುನಾಥ್ ಗೌಡ್ರೆ, ವೆಂಕಟಪ್ಪ ಅವರೇ, ಕೋಲಾರ ಶ್ರೀನಾಥ್ ಅವರೇ, ಮುನಿಗೋಪಾಲ್ ರಾಜು ಅವರೇ, ಅಧ್ಯಕ್ಷರಾದಂಥ ಮುನಿಗೋಪಾಲ್ ರಾಜು ಅವರೇ, ಈ ಸಂಜಯ್ ವೆಂಕಟೇಶ್ ಅವರೇ, ನಾರಾಯಣ ಸ್ವಾಮಿ ಅವರೇ, ರಂಗಣ್ಣ ಅವರೇ, ವೇದಿಕೆ ಮೇಲೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರೇ, ಗೌರವಾನ್ವಿತ ಬಂಧು ಭಗಿನಿಯರೇ, ನಮ್ಮ ಜಯರಾಮ್ ರಾಯ್ಪುರ್ ಅವರು ಸಂಸ್ಥಾಪಕರಾಗಿ ಇಷ್ಟು ವರ್ಷದಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ನನಗಾದರೂ ಕೂಡ ಏನಪ್ಪ ನೆನಪಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಪಟ್ಟಾಭಿಷೇಕ ಮಾಡ್ಕೊಂಡ ಮೇಲೆ ಈ ಒಕ್ಕಲಿಗರು ಯಾವ ರಾಜ್ಯದಲ್ಲಿದ್ದಾರೆ, ಯಾವ ದೇಶದಲ್ಲಿದ್ದಾರೆ, ಎಲ್ಲರೂ ಕೂಡ ಗುರುತಿಸಿದವರು ನಮ್ಮ ಪರಮ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರು. ಅದು ತಮಿಳುನಾಡು ಇರಲಿ, ಬೇರೆ ಯಾವುದೇ ರಾಜ್ಯದಲ್ಲಿರಲಿ, ಅಲ್ಲೇ ಹೋಗಿ ಸಭೆ ಮಾಡಿ ಅದ್ದಲ್ಲ, ಅದನ್ನು ಕೂಡ ಮೀರಿ ಅಹವಾಲುಗಳನ್ನು ತಾಳ್ಮೆಯಿಂದ ಕೇಳ್ತಕ್ಕಂಥದ್ದು, ಕರೆದ ಕಡೆ ಭಾಗವಹಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸ್ವಾಮೀಜಿಯವರು ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು ಕೂಡ ಅತ್ಯಂತ ಯಶಸ್ವಿಯಾಗಿ ಮಾಡ್ತಿದ್ದಾರೆ. ಅದರಿಂದನೇ ಪ್ರತಿ ವರ್ಷವೂ ಕೂಡ ಇಲ್ಲಿ ಬಂದು ಆಗಮಿಸ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ. ನಮಗೆಲ್ಲರೂ ಕೂಡ ನಮ್ಮೆಲ್ಲರ ಭಾಗ್ಯ. ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ಸಮಾಜ ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಭಾರತ ದೇಶದಲ್ಲಿ ಹಳ್ಳಿಯಿಂದ ಬಂದು ಒಕ್ಕಲಿಗ ಸಮುದಾಯದ ದೇವೇಗೌಡರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದನ್ನು ಕೂಡ ಒಂದು ಕೀರ್ತಿ ಸಮಾಜಕ್ಕೆ ತಂದು ಕೊಟ್ಟಿದ್ದಾರೆ. ದೇಶಕ್ಕಷ್ಟೇ ಅಲ್ಲ, ಈ ಸಮಾಜದ ಒಂದು ದೊಡ್ಡ ಕೀರ್ತಿ. ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧವನ್ನು ಕಟ್ಟಿ ಮುಖ್ಯಮಂತ್ರಿಗಳಾಗಿ ಇವತ್ತು ನಮ್ಮ ಮುಂದೆ ಇನ್ನೂ ಕೆಂಗಲ್ ಹನುಮಂತಯ್ಯನವರು ಇದ್ದಾರೆ ಅನ್ನೋದನ್ನು ಶಾಶ್ವತವಾಗಿ ಮಾಡಿದ್ದಾರೆ. ಆ ರೀತಿ ಒಕ್ಕಲಿಗ ಉದ್ಯಮಿಗಳನ್ನು ಒಟ್ಟಿಗೆ ಸೇರಿಸಿ ಅವ್ರನ್ನ ಗುರುತಿಸಿ ತಾಲೂಕುಗಳಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥ
ಜಯರಾಮ್ ರಾವ್ ಅವರು ಕೂಡ ಆ ಸ್ಥಾನದಲ್ಲಿ ಸಲ್ತಾರೆ. ಯಾಕೆ ಅಂತ ಹೇಳಿದ್ರೆ, ನಾನು ಕೃಷಿಕ, ಪ್ರೋಗ್ರೆಸಿವ್ ಫಾರ್ಮರ್. ನಾನು 65ರಿಂದ ರಾಜ್ಯ ಸರ್ಕಾರದಿಂದ ಅವಾರ್ಡ್ ಬಂದಿದೆ. ಆವತ್ತೇ ಕಾಂಪೋಸ್ಟ್ ಗೊಬ್ಬರದಲ್ಲಿ ಅವಾರ್ಡ್ ತಗೊಂಡಿದ್ದೀನಿ. 110 kg ಬಾಳೆಗೊನೆ ಒಂದು ಗೊನೆಯಲ್ಲಿ ಬೆಳೆದಿದ್ದೀನಿ. ಬಾಳೆ ಕೊಂಡ್ರಾಜ್ನಳ್ಳಿಯಿಂದ ಆಲೂಗಡ್ಡೆ ಯಾಕೆ ಬೆಳಿಬಾರ್ದು ಅಂತ ಬೆಳೆದಿದ್ದೀನಿ. ಯಾಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಒಬ್ಬರು ಕೆನರಾ ಬ್ಯಾಂಕ್ ಫೀಲ್ಡ್ ಆಫೀಸರು ನನಗೆ ಬುದ್ಧಿ ತುಂಬಿದವರು ಕೋಲಾರದಲ್ಲಿ ಸೀಮೆ ಬದನೆಕಾಯಿ ಬೆಳೆದಿದ್ದ ಬಂಡೆ ಮೇಲೆ 1.5 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ದ. ನೀವು ಬಾವಿ ತೆಗಿಬೇಕು, ಇಲ್ಲದೆ ಬದುಕೋಕ್ಕಾಗಲ್ಲ, ಕೃಷಿಗೆ ಜಮೀನಲ್ಲಿ ಮಳೆ ಹೋದಾಗ ಬರಗಾಲ ಆದಾಗ ತೊಂದರೆ ಆದಾಗ ಬಾವಿ ತೆಗೀರಿ ಅಂತೇಳಿ ಧೈರ್ಯ ಕೊಟ್ಟು 19 ಜನರು ಒಟ್ಟಿಗೆ ಸೇರಿ ಬಾವಿ ತೆಗೆದು ನಾವು ಬದುಕಿದ್ದು. ಬಂಗಾರದ ಮನುಷ್ಯ ಸಿನಿಮಾ 9 ಬಾರಿ ನೋಡಿದೆ ಕೃಷಿಕನಾಗಿ. ಶಕ್ತಿ ಬಂತು ಸಾಲ ಮಾಡಲಿಕ್ಕೆ, ರೈತನಾಗಲಿಕ್ಕೆ. ಆ ರೀತಿ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಾಯ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಈ ತರಬೇತಿಯಿಂದ ಗುರುತಿಸಿ ಅವ್ರನ್ನ ಯಾರ್ಯಾರು ಯಾವ ರೀತಿ ಬೆಳೀತಾ ಇದ್ದಾರೆ. ನಿಮಗೆ ಉದಾಹರಣೆ ಹೇಳ್ಬೇಕು. ಪೂರ್ವಿಕರೆಲ್ಲರೂ ಕೂಡ, ನಮ್ಮ ಪೂರ್ವಿಕರು ಒಕ್ಕಲಿಗರು ಏನು ಮಾಡ್ತಿದ್ರು, ನಾವೇ ಬೆಳೆ ಬೆಳೀತಾ ಇದ್ದೋ. ನಾವು ಬೆಳೆದಿದ್ದನ್ನ ಯಾರಿಗೆ ಶಕ್ತಿ ತುಂಬ್ತಾ ಇದ್ದೋ, ಜಮೀನೇ ಇಲ್ಲದೆ ಇರ್ತಕ್ಕಂಥ ಸವಿತಾ ಸಮಾಜದವ್ರಿಗೆ, ಕುಂಬಾರರಿಗೆ, ವಿಶ್ವಕರ್ಮ ಅವ್ರಿಗೆ, ಪ್ರತಿಯೊಂದು ಯಾವ ಕಟ್ಟ ಕಡೆಯ ಸಮಾಜಗಳಿದ್ವೋ ಅವಕ್ಕೆಲ್ಲವೂ ಕೂಡ ಅವರಿಗೆ ಜೀವನ ನಡೆಸಲಿಕ್ಕೆ ಸುಭದ್ರವಾಗಿ ಕೊಟ್ಟಿದ್ದಂಥವ್ರು, ಕೊಡ್ತಾ ಇದ್ದಂಥವ್ರು, ಹಂಚಿಕೆ ಮಾಡ್ತಿದ್ದಂಥವ್ರು ಈ ಒಕ್ಕಲಿಗ ಸಮುದಾಯ. ನಮ್ಮ ಪೂರ್ವಿಕರು ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಕೃಷಿನೇ ನಂಬಿ ಬದುಕ್ತವ್ರು, ಬೇರೆ ಏನು ದಾರಿನೇ ಇಲ್ಲ. ಆವತ್ತಿನ ಸಂದರ್ಭ. ಇವತ್ತು ಬೆಂಗಳೂರು ಬೆಳೆದಿದೆ, ನಗರ ಪ್ರದೇಶ ಬೆಳೀತಾ ಇದೆ, ಹಳ್ಳಿಯಿಂದ ಪಟ್ಟಣ ಸೇರ್ತಾ ಇದ್ದಾರೆ, ಅದು ಬೇರೆ. ನಿಮ್ಗೆ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಮೈಸೂರಿನಲ್ಲೇ ಉದಾಹರಣೆ, ನನ್ನ ಅನುಭವ ಮಾತ್ರ ಹೇಳ್ತೀನಿ, ಬೇರೆ ಹೇಳಕ್ಕೆ ಹೋಗಲ್ಲ. ಮೈಸೂರಿನಲ್ಲಿ 3 ದೊಡ್ಡ ಗ್ರಾಮಗಳು, ಒಂದು ಪಡವಾರಹಳ್ಳಿ, ಒಂದು ಕುಂಬಾರ ಕೊಪ್ಪಲು, ಒಂದು ಕನ್ಯಾವಣ್ಣ ಕೊಪ್ಪಲು. ಇವಿಷ್ಟೇ ಮೈಸೂರು. ಎಲ್ಲ ಒಕ್ಕಲಿಗರೇ. ಇವ್ರ ಭೂಮಿಗಳು 25 ಕಿಲೋಮೀಟ್ರಲ್ಲಿ ಎಲ್ಲ 4:15 ಗಂಟೆಗೆ ಎತ್ತು ಏರು ಕಟ್ಕೊಂಡು ಬದುಕ್ತಿದ್ದವರು. ಅವ್ರ ಜಮೀನು 25,000ದಿಂದ 1 ಎಕರೆ ಹೋಯ್ತು. ಅವ್ರು ಯಾರಿಗೂ ಕೂಡ ಇವತ್ತು 1 ಗುಂಟೆ ಜಮೀನಿಲ್ಲ. ಜಮೀನು ಬೇಡ, ಅವ್ರ ಮಕ್ಕಳಿಗೆ ನಿವೇಶನ ಇಲ್ಲ. ಒಂದು ನಿವೇಶನ ಮನೆ ಕಟ್ಟಲಿಕ್ಕೆ ಅವ್ರ ಮಕ್ಕಳಿಗೆ, ಒಕ್ಕಲಿಗರ ಮಕ್ಕಳಿಗೆ ಇವತ್ತು ನಿವೇಶನ ಇಲ್ಲ. ಯಾಕೆ? ಅದನ್ನೇ ನಂಬಿದ್ವಿ ನಾವು ಪೂರ್ಣ. ಕೃಷಿಕರು ಕೂಡ ಅವತ್ತಿಂದ ಈ ರೀತಿ ಉದ್ಯಮವನ್ನು ಮಾಡ್ಕೊಂಡು ಬಂದಿದ್ರೆ, ಅವ್ರ ಮಕ್ಕಳಿಗೆ ವಿದ್ಯೆ ಕಲ್ತವರು ಕೂಡ ಉದ್ಯಮ ಮಾಡಬೇಕು ಅಂದ್ಕೊಂಡು ಬಂದಿದ್ರೆ, ಇವತ್ತು ಬೃಹದಾಕಾರವಾಗಿ ಒಕ್ಕಲಿಗರ ಉದ್ಯಮಗಳು ಬೆಳೀತಾ ಇದ್ದು. ಇವತ್ತು ನೋಡಿ, ಎಲ್ಲೇ ಹೋಗಿ ಸೇಟುಗಳು ರಾಜಸ್ಥಾನದಿಂದ ಬಂದು ಎಷ್ಟು ಉದ್ಯಮನೂ ಸಾಲ ಕೊಡ್ತಿದ್ರು ಮೊದಲು. ಈಗ ಅವರೇ ಉದ್ಯಮಗಳು ಮಾಡ್ತಾ ಇದ್ದಾರೆ ಪೂರ್ತಿ. ಎಲ್ಲರೂ ಕೂಡ ಬೇರೆ ಬೇರೆ ರಾಜ್ಯದಿಂದ ಬಂದು ನೆಲೆಸ್ಕೊಂಡಿರೋ ಆಕ್ರಮಿಸ್ಕೊಂಡಿದ್ದಾರೆ ನಮ್ಮ ರೈತರನ್ನ. ರೈತರು ಅಂತ ಎಲ್ಲಿ ಉಳಿತಾ ಇದ್ದೀವಿ ನಾವು? ಸಾಧ್ಯವೇ ಇಲ್ಲ, ಉಳಿತಾ ಇಲ್ಲ. ಕಾಯಕ ಮಾಡೋರೇ ಇಲ್ಲ, ಈಗ ಕೆಲಸ ಮಾಡೋರೇ ಇಲ್ಲ. ಆಧುನಿಕ ತಂತ್ರಜ್ಞಾನದಲ್ಲಿ ಎಷ್ಟೋ ಯಂತ್ರಗಳು ಬಂದಿದ್ದಾವೆ. ಕೆಲವರೆಲ್ಲ ಆ ಮೂಲಕ ಕೃಷಿ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಇವತ್ತು ಬದುಕ್ತಾ ಇದ್ದೀವಿ ರೈತರು. ಆ ರೀತಿ ಇಂಥ ಏನು ಅತಂತ್ರ ಆಗ್ತಕ್ಕಂಥ ಸಂದರ್ಭ ಅನುಮಾನವೇ ಇಲ್ಲ. ಇಂಥ ಸಂದರ್ಭದಲ್ಲಿ ಏನು ದಾರಿ? ನಮಗೆಲ್ರಿಗೂ ಏನಿತ್ತು, ಮಕ್ಕಳನ್ನ ವಿದ್ಯಾವಂತರು ಮಾಡಬೇಕು, ಒಂದೇ ದಾರಿ, ನಿಜ ಸತ್ಯ. ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅಧಿಕಾರಿಗಳಾಗಬೇಕು. ಎಷ್ಟು ಲಕ್ಷ ಲಕ್ಷ ವಿದ್ಯಾವಂತರಿದ್ದಾರೆ, ಅವರೆಲ್ಲ ನಿರುದ್ಯೋಗಿಗಳಿದ್ದಾರೆ. ಕೆಲಸ ಮಾಡ್ಲಿಕ್ಕೆ ಗೊತ್ತಿಲ್ಲ, ವ್ಯವಸಾಯಕ್ಕೆ ಜಮೀನು ಇಲ್ಲ, ಅವ್ರ ಬದುಕೇನೋ ಕಟ್ಕೊಳ್ಳಿಕ್ಕೆ. ಇಂಥ ಸಂದರ್ಭದಲ್ಲಿ ನಮ್ಮ ರಾಯಪುರವರು ನಮಗಿರೋದು ದಾರಿ ಇದೆ. ನಾವೆಲ್ಲರೂ ಕೂಡ ಉದ್ಯಮಿಗಳಾಗಬೇಕು, ಬದುಕಕ್ಕೆ ಇನ್ನೂ ಅವಕಾಶ ಇದೆ. ನಾವೇ ಉದ್ಯಮಿಗಳಾಗಿ ಇಂಥ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತಕ್ಕಂಥ ಅವಕಾಶಗಳು ನಮ್ಮಲ್ಲಿದೆ. ನಮ್ಮ ಒಕ್ಕಲಿಗರು ಉಳಿಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ಇವತ್ತು ನಿಮ್ಮನ್ನೆಲ್ಲ ಇಷ್ಟರ ಮಟ್ಟಿಗೆ ಸಂಘಟನೆ ಮಾಡಿ ಎಷ್ಟು ಶ್ರಮ ಪಡ್ತಿದ್ದಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಅವರ ಅರಿವು ಮೂಡಿಸ್ತಾ ನಿಮ್ಮಲ್ಲೂ ಕೂಡ ಅರಿವು ಮೂಡ್ತಾ ಇದೆ ಇವತ್ತು. ಇಲ್ಲ, ನಾವು ಉದ್ಯಮಿಗಳಾಗಬೇಕು, ನಾವೆಲ್ಲರೂ ಕೂಡ
ನಾವು ಸ್ವಂತ ಮೇಲೆ ಬದುಕ್ತವರು, ಸ್ವಾಭಿಮಾನಿಗಳು, ಬೇರೆಯವರು ಕೊಟ್ಟಂಥವ್ರು. ಬೇಡದ ಸಮಾಜ ಅಲ್ಲ ಇದು, ನೀಡಿರೋ ಸಮಾಜ ಇದು. ಇಂಥ ಒಂದು ಆರ್ಥಿಕ ಉದಾರೀಕರಣ, ಜಾಗತೀಕರಣ ಬಂದ ನಂತರ ಆಗಿರ್ತಕ್ಕಂಥ ಈ ಒಂದು ಪರಿಸ್ಥಿತಿಯಲ್ಲಿ, ಒಳ್ಳೆಯ ಸುಸಂದರ್ಭದಲ್ಲಿ ಇವತ್ತು ರಾಯ್ಪುರ್ ಅವರು ಇಂಥ ಒಂದು ಗುರಿಯನ್ನು ಇಟ್ಕೊಂಡು ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ ದೇವರೇ, ಗುರುಗಳೇ ಆ ಶಕ್ತಿಯನ್ನು ಕೊಟ್ಟಿರಬೇಕು ಅವ್ರಿಗೆ ಉಳಿಸ್ಲಿಕ್ಕೆ, ಈ ಸಮಾಜವನ್ನು ಉಳಿಸ್ತಕ್ಕಂಥದಕ್ಕೆ, ಆಲೋಚನೆಗಳನ್ನು ಮಾಡಲಿಕ್ಕೆ, ಯೋಜನೆಗಳನ್ನು ರೂಪಿಸಲಿಕ್ಕೆ, ಪ್ರತಿಯೊಂದು ರೀತಿಯ ಯೋಜನೆಗಳನ್ನು ರೂಪಿಸಿ ನಿಮಗೆಲ್ಲರೂ ಕೂಡ ನೋಡಿ. ನೀವು ಇಲ್ಲೆಲ್ಲರೂ ಸೇರದೇ ಇದ್ದರೆ ನಾವೆಲ್ಲೋ ಸ್ವಲ್ಪ ಇದ್ದೀವಿ. ಊರಲ್ಲಿ ಒಬ್ಬರು ಇರ್ಬೋದು, ತಾಲೂಕಲ್ಲಿ ಒಂದಿಬ್ಬರು ಇರ್ಬೋದು, ಜಿಲ್ಲೆಯಲ್ಲಿ ಒಂದು 3 ಜನ ಇರ್ಬೋದು ಅಂತಕ್ಕಂಥ ಭಾವನೆ ಇತ್ತು. ಉದ್ಯಮ ಮಾಡ್ತಾ ಇದ್ರು ಕೂಡ ನಾನು ಉದ್ಯಮಿ ಅಂತೇಳಿ ಗುರುತಿಸ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಇವತ್ತು ಅವ್ರು ಹೋದಾಗ ನನ್ನನ್ನು ಕೂಡ ಕರೀತಾರೆ, ಹೋಗ್ತೀನಿ, ಜಿಲ್ಲೆಯಲ್ಲಿ ಹೋಗಿದ್ದೆ. ನನಗೆ ಆಶ್ಚರ್ಯ ಆಗೋಯ್ತು, ಮೈಸೂರು ಜಿಲ್ಲೆಯಲ್ಲಿ ಇಷ್ಟೊಂದು ಜನ ಉದ್ಯಮಿಗಳಿದ್ದಾರ ಅಂಥೇಳಿ. ಆ ರೀತಿಯ ಎಲ್ಲರೂ ಕೂಡ ಸೇರಿ ಒಗ್ಗಟ್ಟಾಗಿ ಇವತ್ತು ನಮ್ಮದು ನೀವು ಸೇರಿದ್ರೆ ಏನಾಗ್ತಾ ಇದೆ, ಶಕ್ತಿ ಬರ್ತಾ ಇದೆ, ನಂಬಿಕೆ ಬರ್ತಾ ಇದೆ. ನಾವೇನು ಮಾಡ್ತಾ ಇದ್ದೀವಿ, ನಮಗೇನು ನಷ್ಟ ಆಗ್ತಾ ಇದೆ, ಯಾಕೆ ನಷ್ಟ ಆಗ್ತಾ ಇದೆ, ಅವ್ರು ಯಾಕೆ ಲಾಭ ಮಾಡ್ತಾ ಇದ್ದಾರೆ, ಇದೆಲ್ಲ ತರಬೇತಿ ಇಲ್ಲಾಗುತ್ತೆ ನಿಮಗೆ. ಈ 3 ದಿವಸಗಳ ಕಾಲ ಈ ಕಾರ್ಯಕ್ರಮಗಳನ್ನು ಏನು ಆಯೋಜನೆ ಮಾಡಿದ್ದಾರೆ, ನೀವು ಯಾರು ಹೋಗಬಾರ್ದು, ಇಲ್ಲಿ ಇರಬೇಕು. ಮನುಷ್ಯ ನಾನು ಕಲ್ತಿದ್ದೀನಿ ಅಂತ ಯಾರು ತಿಳ್ಕೊಂಡಿದ್ರೆ ಅದು ಭ್ರಮೆ. ಪೂರ್ಣ ಕಲ್ತವ್ರು ಯಾರೂ ಇಲ್ಲ, ಯಾವ ತಜ್ಞರೂ ಇಲ್ಲ. ವಿದ್ಯಾವಂತರು ಯಾವ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇರ್ತಾರೆ ಅಷ್ಟೇ, ಕೃಷಿಕರಲ್ಲಿ ಇದ್ದರು ಅಷ್ಟೇ. ಆದರೆ ಎಲ್ಲವನ್ನೂ ಕೂಡ ಸಾಯವರು ಕೂಡ ಕಲಿತಕ್ಕಂಥದ್ದೇ. ನಾವೆಲ್ಲರೂ ಕೂಡ ಕಲಿಯದೇ ಇರುತ್ತೆ ಪೂರ್ತಿ. ಆ ರೀತಿ ಕಲಿಕೆಯನ್ನು ಮಾಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ 3 ದಿನಗಳ ಕಾಲ ಇದ್ದು, ಯಾರು ಈಗ ಶೋಭಾ ಕರಂದ್ಲಾಜೆಯವರು ಸಾಕಷ್ಟು ಮಾಹಿತಿಗಳು ನಿಮಗೆ ಕೊಟ್ಟರು. ಆ ರೀತಿ ಉದ್ಯಮಿಗಳು ಕೂಡ ಒಬ್ರಿಗೊಬ್ಬರು ಚರ್ಚಾ ಸ್ಪರ್ಧೆ ಇದ್ದಂಗೆ, ವಿಚಾರ ವಿನಿಮಯ ಇದ್ದಂಗೆ, ಒಬ್ರಿಗೊಬ್ರು ಇದನ್ನು ತಿಳ್ಕೊಂಡು ಆ ಉದ್ಯೋಗವನ್ನು ಮಾಡುವ ಮೂಲಕ, ಮತ್ತು ಅಷ್ಟೇ, ನಿಮ್ಗೆ ಯಾರಿಗೂ ಕೂಡ ಗೊತ್ತೇ ಇಲ್ಲ ನೀವು ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ ಅಂತ ನಿಮಗೆ ಗೊತ್ತಿಲ್ಲ, ಎಷ್ಟು ಜನಕ್ಕೆ ಉದ್ಯೋಗ ಕೊಡ್ತಾ ಇದ್ದೀರಿ ಅಂತ ನಿಮಗೆ ಗೊತ್ತಿಲ್ಲ. ನಿಮ್ಮ ಕೆಳಗಡೆ 100, 200, 500 ಜನ ಉದ್ಯೋಗ ಕೊಡ್ತಾ ಇದ್ದೀರಿ, ಅವ್ರಿಗೆ ಊಟ ಕೊಡ್ತಾ ಇದ್ದೀರಿ, ಅವ್ರ ಕುಟುಂಬ ಬದುಕ್ತಾ ಇದ್ದಾವೆ ಇವತ್ತು ನಿಮ್ಮ ಹೆಸರು ಹೇಳ್ಕೊಂಡು. ಆ ರೀತಿ ಮಾಡ್ತಾ ಇದ್ದಾರೆ. ನಿಜ, ನಮ್ಮ ಕೇಂದ್ರ ಸಚಿವರು ಕೂಡ ಹೇಳಿದರು, ಜಮೀನನ್ನು ಮಾರಬಾರ್ದು, ಕಳ್ಕೋಬೇಡಿ ಅಂತೇಳಿ. ನಾವು ಬೇಕಾದಷ್ಟು ಸಾರಿ ಹೇಳಿದ್ರು ಕೂಡ ಒಂದೇ ಗುರಿ ಇಟ್ಕೊಂಡಿರೋದು ನಮ್ಮ ಕೃಷಿಕರು ಹಳ್ಳಿಗಳಲ್ಲಿ. ಏನು ಅವ್ರ ಗುರಿ, ನಂದು 2 ಎಕರೆ ಜಮೀನಿದೆ, ಅದನ್ನು ಯಾರು ಬರ್ತಾರೆ ರೇಟು, ಅವತ್ತು ಬರೀ 500ಕ್ಕೆ ಮಾರಿದ್ರು, 5 ಲಕ್ಷ ಆಯಿತು, 50 ಲಕ್ಷ ಆಯಿತು, 5 ಕೋಟಿ ಆಗಿದೆ. ಈಗ ಅವ್ರು ಯೋಚನೆ ಮಾಡ್ತಾರೆ, ಈಗ ಮಾಡಿದ್ರೆ ಏನು ಪ್ರಯೋಜನ. ಇವರೇನು ಮಾಡ್ತಾರೆ, ಮೊದಲ 1 ಎಕರೆ ಬೇಗ ಮಾರಬೇಕು, ಮಗಳನ್ನ ಅದ್ದೂರಿ ಮದುವೆ ಮಾಡಿಬಿಡ್ಬೇಕು. 1 ಎಕರೆ ಜಮೀನು ಹೋಯ್ತು, ಮದುವೆನೂ ಆಯಿತು, ಅವ್ರಿಗೂ ನೆಮ್ಮದಿ ಇಲ್ಲ, ಇವನು ಸಾಲ ತೀರಿಸೋಂಗಿಲ್ಲ, ಆತ್ಮಹತ್ಯೆ. ಸರಳ ವಿವಾಹ ಮಾಡಿ, ನಮ್ಮ ಕುವೆಂಪುರವರು ಹೇಳಿದರು, ಆ ರೀತಿ ಸರಳ ವಿವಾಹ ಮಾಡಿ ಯಾರೂ ತಯಾರಿದ್ದೀರಾ? ನೀವು ತಯಾರಿದ್ದೀರಾ ಮಾಡೋಕ್ಕೆ? ನೀವು ಮಾಡಿ. ನಾನೇ ಮಾಡಿದೆ, ನನ್ನ ಮಗಳನ್ನ ನಾನು ತಿರುಪತಿಲಿ ಮಾಡಿದೆ, ಮಗನೂ ತಿರುಪತಿಲಿ ಮಾಡಿದೆ. ನಾನು ನೋಡಿ ಇನ್ನೊಬ್ಬರು ಮನೆಯವರೇ ಮಾಡಲಿಲ್ಲ, ಆಮೇಲೆ ಕೆಲಸ ಮಾಡೋರು ಮಾಡಲಿಲ್ಲ. ಮಾಡೋ ಇಲ್ಲೇ ನಾನೇ ಮಾಡಿದ್ದೀನಿ ಅಂದರೆ ಸುಮ್ಮನೆ ಗೌಡ್ರೆ, ಅವ್ನು ನಮ್ಮೂರಲ್ಲಿ ಅವನು ಹೋಗಿ ಛತ್ರದಲ್ಲಿ ಮಾಡ್ತಾನೆ, ನಾನು ಊರಲ್ಲಿ ಮಾಡ್ನ ಗೌಡ್ರೆ ಅಂತಾನೆ. ಎಲ್ಲರೂ ಇದೇ ಗುರಿ ಇಟ್ಕೊಂಡವ್ರು ನೋಡ್ರಿ. ಜಮೀನು ಮಾರು, ಮದುವೆ ಮಾಡೋ. ಆ ಮದುವೆಲಿ ಹೋದ್ರೆ 3-4 ಸ್ವೀಟ್ ತಿಂತೀರ ನೀವು? ಯಾರೂ ಸ್ವೀಟ್ ತಿನ್ನಲ್ಲ. ಮಾಡೋದು 3-4 ಸ್ವೀಟು, ಸೂರ್ಯ ಆಚೆಗೆ, ಎಷ್ಟು ವೇಸ್ಟು. ಈ ರೀತಿ ನಾವು ಯಾವ ದಾರಿಲಿ ಸಾಕ್ತಾ ಇದ್ದೀವಿ ನಾವೆಲ್ಲರೂ ಕೂಡ. ಇದನ್ನು ಕೂಡ ಜೀವನದಲ್ಲಿ ನಾವು ಅರ್ಥ ಮಾಡ್ಕೊಂಡು, ಈ ನಮ್ಮ ರಾಯ್ಪುರ್ ಅವರು ಇದನ್ನು ಒಂದು ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ ನಿಮಗೆ. ನಮ್ಮ ರೈತ ಸಂಘದವ್ರು ಪ್ರಾರಂಭ ಮಾಡಿದ್ರು, ಪುಟ್ಟಣ್ಣೆ ಅವರೆಲ್ಲ ನಿಂತೇ ಹೋಯ್ತು, ಒಂದು 5 ವರ್ಷ ಮಾಡಿದ್ರು, ಆಮೇಲೆ ನಿಲ್ಲಿಸೇ ಬಿಟ್ರು. ಅದರಿಂದ ಸಮಾಜ ಇವತ್ತು ಇನ್ನೂ ಕೂಡ ಒಂದು ಶಕ್ತಿ ಬಂದಿದೆ, ಒಂದು ಜ್ಯೋತಿ ನಮಗೆಲ್ಲರೂ ಕೂಡ ಬೆಳಕು ಬಂದಂಗೆ ರಾಯ್ಪುರ್ ಅವ್ರು ಬಂದು ಈ ರೀತಿಯ ಕಾರ್ಯಕ್ರಮಗಳನ್ನು ಒಟ್ಟಾಗಿ ಸೇರಿಸಿ ಕೊಟ್ಟಿದ್ದೀವಿ. ಒಕ್ಕಲಿಗರು ಬಹಳಷ್ಟು ತ್ಯಾಗ ಮಾಡಿದ್ದಾರೆ, ಕಾಯಕ ಮಾಡಿದ್ದಾರೆ. ಆ ಧರ್ಮದ ಫಲ ಉಳಿಲೇಬೇಕು, ಉಳಿಯುತ್ತೆ. ಆ ದಿಕ್ಕಲ್ಲಿ ನಾವು ನೀವೆಲ್ಲರೂ ಕೂಡ ಸೇರಿ ಒಗ್ಗಟ್ಟಾಗಿ ನೀವೇನು ಮಾಡ್ತಾಯಿದ್ದೀರಿ, ನೀವು ಬೇರೆಯವ್ರನ್ನ ಮಾಡಿ ಅಂತ ಹೇಳಿ, ನಿಮ್ಮೂರಿನವ್ರನ್ನ ಕರ್ಕೊಂಬನ್ನಿ, ನಾನು ಹೆಂಗಿದ್ದೆ, ಇವತ್ತು ಹೆಂಗಾಗಿದ್ದೀನಿ, ನೀವು ಮಾಡಿ ಅಂತಕ್ಕಂಥ ತರಬೇತಿಯನ್ನು
ಪ್ರತಿಯೊಬ್ಬರು ಕೂಡ ಮಾಡಿ ಬದುಕು ಕಟ್ಕೊಡ್ತಕ್ಕಂಥ ಸಾರ್ಥಕ ಕೆಲಸವನ್ನು ಮಾಡಿ ಅಂತೇಳಿ ಒಂದು ಅರ್ಥಪೂರ್ಣವಾದಂಥ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ರಾಯ್ಪುರ್ ಅವರು ಮುನ್ರಾಜ್ ಅವರು ಹೇಳ್ತಾರೆ, ನೀವು ಯಾಕೆ ಬರೋಕ್ಕೆ ಹೋದ್ರಿ, ನಾವು ಬರ್ತೀವಿ ಫೋನ್ ಮಾಡಿ ಅಂದರೆ ನಮಗೆ ಗೌರವ ಅಲ್ಲ, ನಾವು ನಿಮ್ಮನ್ನು ಬಂದು ಕರೀಲೇಬೇಕು ಅಂತ ಬರ್ತಾರೆ. ಎಷ್ಟು ಜನಕ್ಕೆ ಹೋಗ್ಬೋದು ಅವ್ರು ಪಾಪ ಹೇಳಿ, ನೀವು ಎಷ್ಟು ಜನ ಹತ್ರ ಹೋಗಿ ಇನ್ವಿಟೇಷನ್ ಕೊಟ್ಟು ಕರೆದಿದ್ದಾರೆ. ಆ ರೀತಿ ಒಂದು ಕಾಯಕ ಜೀವಿ ರಾಯ್ಪುರ್ ಅವ್ರಿಗೆ ನಮ್ಮ ಚಾಮುಂಡೇಶ್ವರಿ 100 ವರ್ಷ ಆಯಸ್ಸು, ಆರೋಗ್ಯ, ಶಕ್ತಿ ಅವ್ರಿಗೆ, ಅವ್ರ ಕುಟುಂಬಕ್ಕೆ ಎಲ್ಲ ಕೊಡಲಿ ಅಂತೇಳಿ ತಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಮಾಜಿ ಮಂತ್ರಿಗಳು ಹಾಲಿ ಶಾಸಕರು ಆಗಿರುವಂಥ ಮಾನ್ಯ ಶ್ರೀ ಜಿ ಟಿ ದೇವೇಗೌಡರ ಹಲವು ನುಡಿಗಳನ್ನು ನಾವು ಪಾಲಿಸಲೇಬೇಕು. ಸರಳ ವಿವಾಹದ ಬಗ್ಗೆ ಹೇಳಿದ್ದಾರೆ, ಕುವೆಂಪು ಅವರ ತತ್ವಗಳನ್ನು ಪಾಲಿಸೋಣ ಅಂತ ಹೇಳಿದ್ದಾರೆ. ಎಲ್ಲಕ್ಕೂ ಮಿಗಿಲಾಗಿ ಒಟ್ಟಾಗಿ